ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಕಣ್ಣಲ್ಲೂ ನೀನೇನೆ, ಬಾತ್ರೂಮಲ್ಲೂ ನೀನೇನೆ, ಎಲ್ಲೆಲ್ಲೂ ನೀನೇ ಕಾಣುವೆ. ಬೇಗ ಬಾ ಬೇಗ ಬಾ ಬೇಗ ಬಾ. ಯಾರದು? ಸುನಂದು ಬೇಗ ಬಾರೆ ಬಾರೆ ಸುನಂದು. ಶ್ರೀ ಅವ್ರಿಗೆ ಅರ್ಜೆಂಟ್ ಇತ್ತಲ್ವಾ, ಅದಕ್ಕೆ ಬಾಗಿಲು ಬಡಿತಾ ಇದ್ರು, ಬೇಗ ಬನ್ನಿ ಅಂತ ಹೇಳಕ್ಕೆ. ಅಲ್ಲ ಮಾಮ್, ನಿಮ್ಮಮ್ಮನೇ ಇರೋ ವಿಷಯ ಹೇಳಿದ್ಮೇಲೆ ಏನಯ್ಯ ನಿಂದು? ಚೆನ್ನಕೇಶ್ವ ಅಸಭ್ಯವಾಗಿ ನಡ್ಕೋತಾ ಇರ್ಲಿಲ್ಲ, ಇನ್ನು ಎಷ್ಟೊತ್ತಾಗುತ್ತೆ ಅಂತ ಕೇಳೋದಕ್ಕೆ ಬಾಗ್ಲು ಬಡಿತಾ ಇದ್ರು ಅಂತ ಹೇಳಿದ್ಲು ತಾನೆ. ಓ, ನಿಮ್ ಚಿಕ್ಕಪ್ಪ ನಿಮ್ಮನ್ನೆಲ್ಲ ಮನೆ ಬಿಟ್ಟು ಹೊರಗಡೆ ಹಾಕ್ದ ಅನ್ನೋ ಕೋಪನ ಇಲ್ಲಿ ಹೀಗೆ ತೀರಿಸ್ಕೊಳ್ತಾ ಇದ್ಯಾ? ನಿಮ್ಗನ್ನ ಹಾಕಿ ನಮ್ಗೆ ಅನ್ನಿಸ್ಕೊಳ್ಳೋ ಗ್ರಾಚಾರ ಏನು? ಮೊದ್ಲಿನಿಂದ ಹೋಗ್ರಪ್ಪ ನೀವು. ಸುನಂದ ಅವರೇ, ನಮ್ಮನ್ನು ಮನೆ ಬಿಟ್ಟು ಹೋಗಿ ಅಂತ ಮಾತ್ರ ಹೇಳ್ಬೇಡಿ. ಶ್ರೀ ಪರವಾಗಿ ನಾನು ನಿಮ್ಗೆ ಕ್ಷಮೆ ಕೇಳ್ತೀನಿ. ನೀವೇನ್ ಮಾಮ್ ಹೋಗಿ ಇವ್ರ ಹತ್ರ ಕ್ಷಮೆ ಕೇಳ್ತಿದ್ದೀರಾ? ಸ್ವಲ್ಪ ಸುಮ್ಮನೆ ಇರೋ ಶ್ರೀ. ಸುನಂದಮ್ಮ, ನನ್ನ ಮಗ ಇನ್ನೂ ಸಣ್ಣ ತಪ್ಪು ಮಾಡಿದ್ದಾನೆ, ಅದನ್ನ ಇಲ್ಲಿಗೆ ಬಿಟ್ಟು ಬಿಡಿ, ದಯವಿಟ್ಟು ಬೆಳೆಸಬೇಡಿ. ನಮ್ಮ ಅಣ್ಣನಿಗೆ ಅವಮಾನ ಮಾಡಿದಾನೆ ನಿಮ್ಮ ಮಗ. ನಮ್ಮ ಅಣ್ಣ ಕ್ಷಮಿಸಿದ್ರೆ ನೀವಿಲ್ಲಿರ್ಬೋದು, ಇಲ್ಲ ಅಂದ್ರೆ ಇಲ್ಲ. ನನ್ನ ಮಗನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಮರ್ತು ಬಿಡಿ. ಏನ್ರಿ ಮರೆಯೋದು? ಎಷ್ಟು ದೊಡ್ಡ ಅಪವಾದ ಹೊರಸದ ನಿಮ್ಮ ಮಗ. 4 ಜನ ಕಿವಿಗೆ ಬಿದ್ದರೆ ನನ್ನ ಮರ್ಯಾದೆ ಏನಾಗ್ಬೇಕು ಹೇಳಿ? ಆಗಿದ್ದಾಗೋಯ್ತು, ಈಗೇನು ಮಾಡಬೇಕು ಹೇಳಿ? ಶ್ರೀನಿಧಿ ನಮ್ಮ ಅಣ್ಣನ ಹತ್ರ ಕ್ಷಮೆ ಕೇಳಬೇಕು. ಹೌದೌದು, ಕ್ಷಮೆ ಕೇಳಲೇಬೇಕು. ಶ್ರೀ, ಇವ್ರ ಹತ್ರ ಕ್ಷಮೆ ಕೇಳೋ. ಏನೋ ಏನ್ ಹೇಳ್ತಿದ್ರ ಮಾಮ್ ನೀವು? ನಾನು ಈ ಮನುಷ್ಯನಿಗೆ ಕ್ಷಮೆ ಕೇಳ್ಬೇಕಾ? ಆಗದ್ದೇ ಇಲ್ಲ ಮಾಮ್. ನೋಡಿದ್ರ ಎಷ್ಟು ಅಹಂಕಾರದಲ್ಲಿ ಮಾತಾಡ್ತಾನೆ ನಿಮ್ಮ ಮಗ. ಶ್ರೀ, ನಿನಗೆ ನನ್ನ ಬಗ್ಗೆ ಸ್ವಲ್ಪನಾದರೂ ಗೌರವ ಇದ್ರೆ ಅವ್ರ ಹತ್ರ ಕ್ಷಮೆ ಕೇಳು. ಆಗಲ್ಲ ಮಾಮ್. ಇವನ್ ಪರವಾಗಿ ನಾನು ನಿಮ್ಮಿಬ್ಬರ ಕಾಲಿಗೆ ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನ್ನ ಮಗನ ಕ್ಷಮಿಸ್ಬೇಡಿ. ಮಾಮ್, ಏನ್ ಮಾಡ್ತಿದ್ರ ನೀವು? ಸಾರಿ. ಏನಾರು ಕೇಳಿಸ್ತೀನಿ ಸುನಂದು? ಏನಪ್ಪ, ಜಗಳ ಆಡುವಾಗ ಮಾತ್ರ ಊರಿಗೆಲ್ಲ ಕೇಳೋ ಹಾಗೆ ಗಂಟ್ಲು ಅರ್ಚ್ಕೊಂಡು ಮಾತಾಡ್ತೀಯಾ?
ಈಗೇನ್ ಸರಿ ಅಂತ ಒಳಗೊಳಗೆ ಗೊಣಗ್ತಾ ಇದ್ಯಾ? ಸ್ವಲ್ಪ ನಮ್ ಕಿವಿಗೂ ಕೇಳೋ ಹಾಗೆ ಹೇಳು. ನಾನು ನಿಮ್ಮ ಮೇಲೆ ತಪ್ಪಾಗಿ ಆಪಾದನೆ ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಆಯ್ತು ಇನ್ನೊಂದ್ಸಲ ಈ ತಪ್ಪೆಲ್ಲ ಮಾಡಬೇಡ. ರವಿ, ಏ ರವಿ, ತಗೊಳ್ಳೋ ತಿಂಡಿ ತಿನ್ನೋ. ದಿನ ಇದನ್ನೇ ಮಾಡಿದೀನಿ ಅಂತ ಗೊಣಗ್ಬೇಡ, ನನ್ನ ಕೈಲಿ ಆಗಿದ್ದೆ ಇಷ್ಟು. ಭಾವನ್ಗೆ ಅವ್ರ ಅಮ್ಮಂದಿರಿಗೆಲ್ಲ ಕೊಟ್ಯಾ? ನೋ ಇಲ್ಲ, ನೀ ಮೊದಲು ಕುತ್ಕೋ ಬಾ. ನೀನು ತಿಂದು ಹೊರಡು. ಏಕೆ? ಎಲ್ರಿಗೂ ಒಟ್ಟಿಗೆ ಕೊಡು. ಅವ್ರಿಗೇನು ಕೆಲಸನ ಕಾರ್ಯನ? ಆಮೇಲೆ ಅವ್ರ ಅಮ್ಮಂದ್ರ ಜೊತೆ ಕುತ್ಕೊಂಡು ತಿಂತಾರೆ. ನೀನು ತಿಂದು ಹೊರಡು. ಭಾವನ್ ಬಗ್ಗೆ ಅಷ್ಟು ಲೈಟಾಗಿ ಮಾತಾಡಬೇಡ ನೀನು. ನಾನು ಅವ್ರ ಜೊತೆನೇ ಆಮೇಲೆ ಮಾಡ್ತೀನಿ ಬಿಡು. ಅಯ್ಯೋ ಕುಕ್ರು ಬಡಿಯೋ. ಅವ್ರ ಜೊತೆ ತಿಂತೀನಿ ಅಂತ ಕೂತ್ರೆ ನಿನ್ ಕೆಲ್ಸಕ್ಕೆ ಲೇಟ್ ಆಗುತ್ತೆ. ತಿಂದು ಹೊರಡೋದು ನೋಡು. ನಾನು ಆ ಕಂಪ್ನಿ ಕೆಲ್ಸಕ್ಕೆ ಹೋಗಲ್ಲ. ಯಾಕೆ? ಇವತ್ತೇನು ರಜೆ ಗಿಜೆ ಇದೆಯಾ? ನಾನೇ ಕೆಲಸ ಬಿಟ್ಟೆ. ಕೆಲಸ ಬಿಟ್ಯಾ? ನಿಂಗೇನು ತಲೆಗೆಲೆ ಕೆಟ್ಟಿದ್ಯೇನೋ? ಯಾಕೋ ಬಿಟ್ಟೆ? ಭಾವ ಇಲ್ಲದೆ ಇರೋ ಕಂಪ್ನಿಲಿ ನನಗೇನು ಕೆಲಸ? ನನಗೂ ಆ ಕಂಪ್ನಿ ಸಹವಾಸ ಬೇಡ. ನಿಮ್ಮ ಭಾವ ಮೂಟೆ ಹೊರಕ್ಕೆ ಹೋಗ್ತಾನೆ, ನೀನು ಹೋಗ್ತೀಯ ಅವನ ಜೊತೆ? ಕೆಲಸ ಬಿಟ್ಟು ಕೂರ್ತಾರಂತೆ. ಸುಮ್ಮನೆ ತಿಂಡಿ ತಿಂದು ಹೊರಡೋದು ಕಲಿ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ಆ ಕಂಪ್ನಿ ಕೆಲ್ಸಕ್ಕೆ ಹೋಗಲ್ಲ. ಇರೋ ಕೆಲಸ ಬಿಟ್ಟು ಮುಂದೇನ ಮಾಡ್ತೀಯಾ? ಬೇರೆ ಕೆಲಸ ನೋಡ್ಕೋತೀನಿ ಬಿಡು. ಬೆಂಗಳೂರಲ್ಲಿ ಏನು ಕೆಲ್ಸಕ್ಕೆ ಬರೋಣ? ಲೇ, ಇರೋ ಕೆಲಸ ಬಿಟ್ಟು ಬೇರೆ ಕೆಲಸ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ಯಲ್ಲ, ಏನ್ ಹೇಳ್ಬೇಕು ನಿನ್ ಬುದ್ಧಿಗೆ? ಇಷ್ಟೊಂದು ಸಂಬಳ ಬರೋ ಕೆಲಸ ಬೇರೆ ಎಲ್ಲ ಸಿಗುತ್ತೆ? ಸುಮ್ಮನೆ ತಲೆ ತಿನ್ಬೇಡಮ್ಮ ನೀನು. ನನಗಿರೋ ಎಕ್ಸ್ಪೀರಿಯನ್ಸಿಗೆ ಎಲ್ಲಾದ್ರೂ ಕೆಲಸ ಸಿಗುತ್ತೆ. ಹಾ, ಸಿಗುತ್ತೆ. ಏನ್ ಮೈಸೂರು ಮಹಾರಾಜರು ವಂಶದವ್ ನೀನು? ಹೋಗಿದ ತಕ್ಷಣ ಬಾರಪ್ಪ ದೊರೆ ಅಂತ ಕರೆದು ಕೆಲಸ ಕೊಟ್ಬಿಡ್ತಾರೆ. ಸುಮ್ಮನೆ ತಿಂಡಿ ತಿಂದು ಕೆಲ್ಸಕ್ಕೆ ಹೊರಡು. ಲೇ, ನಾನ್ ಬಾಯ್ ಬಡ್ಕೋತಾನೆ ಇದ್ದೀನಿ, ಸುಮ್ಮನೆ ಕಂಬ ತರ ನಿಂತಿದ್ಯಲ್ಲೋ. ಬರೀ ಬಾಯಿ ಬಡ್ಕೊಂಡ್ರಲ್ಲ, ಟಮಟ ಬಡ್ಕೊಂಡ್ರು ಅಷ್ಟೇ. ನಾನು ಕೆಲ್ಸಕ್ಕೆ ಹೋಗಲ್ಲ. ಇರೋ ಕೆಲಸ ಬಿಟ್ರೆ ನಾವು ಹೊಟ್ಟೆಗೆ ಏನ್ ತಿನ್ನೋದು, ಮನೆ ಹೇಗೋ ನೋಡ್ಕೊಳ್ಳೋದು? ಮನೆಯಲ್ಲಿ ನೋಡಿದ್ರೆ ಎಲ್ಲಾ ದಂಡಪಿಂಡಗಳು ಇಲ್ಲೇ ಬಂದು ವಕ್ರಿಸ್ಕೊಂಡಿದ್ದಾವೆ. ದಂಡ ಪಿಂಡ ಅಂತೆಲ್ಲ ಮಾತಾಡ್ಬೇಡಮ್ಮ ನೀನು. ಆಯ್ತಪ್ಪ, ಅನ್ನೋದಿಲ್ಲ. ಅದೇ ಹೊಟ್ಟೆಗೆ ಏನ್ ಮಾಡೋದು? ಅವ್ರ ಹೊಟ್ಟೆಗೂ ಮಣ್ಣು ಹಾಕಿ ನಾನು ಮಣ್ಣೆ ತಿಂತೀನಿ ಬಿಡು. ನಿನಗೆ ಹೊಟ್ಟೆ ತುಂಬಾ ಊಟ ಒಂದ್ ಬಿದ್ರೆ ಸಾಕು. ಮಾನ ಮರ್ಯಾದೆ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ನಿಂತರ ಇರಕ್ ನನಗೆ ಆಗಲ್ಲಮ್ಮ. ಏನೋ ನಂತರ ಅಂದ್ರೆ ಮನೆ ನಡ್ಸೋದ್ ಹೇಗೆ ಅಂತ ಯೋಚನೆ ಮಾಡತ್ತಪ್ಪ. ನಾನು ನಿಂತರ ಬೇಜವಾಬ್ದಾರಿಯಿಂದ ಇರ್ಬೇಕಾಗಿತ್ತ? ಕೆಲ್ಸ ಒಂದ್ಸತಿ ಹೋದ್ರೆ ಸಿಗುತ್ತೆ. ಮಾನ ಮರ್ಯಾದೆ ಒಂದ್ಸತಿ ಹೋದ್ರೆ ಸಂಪಾದನೆ ಮಾಡಕ್ ಆಗಲ್ಲಮ್ಮ. ನಿನ್ನ ಹತ್ರ ಹೇಳ್ತಿದ್ದೀನಲ್ಲ ಇದನ್ನೆಲ್ಲ. ಆಯ್ತಪ್ಪ, ಹೊಟ್ಟೆ ಹಸಿಯತ್ತಲ್ಲ, ಆಗ ನೀನ್ ಹೇಳ್ತಾ ಇರೋ ಮಾನ ಮರ್ಯಾದೆ ಅದನ್ನೇ ಹೊಟ್ಟೆ ತುಂಬಾ ತಿನ್ನು. ಬಾಡಿಗೆ ಕೇಳೋದಕ್ಕೆ ಓನರ್ ಬರ್ತಾನೆ ನೋಡು, ಮರ್ಯಾದಸ್ತ ಅದೇನ್ ಹೇಳ್ ಕಳಿಸ್ತೀಯೋ ಅದನ್ನು ಹೇಳ್ ಕಳಿಸು. ಹಾಳಾದು ಎಲ್ಲ ನಮ್ಮನೆ ವಕ್ರಿಸ್ಕೊಂಡು ನಮ್ಮನೆ ಹಾಳು ಮಾಡ್ತಾ ಇದ್ದಾವೆ ಪೀಡೆಗಳು ಅವರಲ್ಲ, ನೀನು. ಏನೋ ಏನು ಅಮ್ಮನ ಹತ್ರ ಜಗಳ ಮಾಡ್ತೀಯಾ? ಏನಿಲ್ಲ ಕಣೆ, ಮಾಮೂಲಿ. ನಿನಗೆ ಗೊತ್ತಲ್ಲ. ಕೆಲ್ಸಕ್ಕೆ ಹೋಗಲ್ಲ ಅಂದ್ಯಾ? ಎಲ್ಲ ಕೇಳಿಸ್ಕೊಂಡಿ. ಯಾಕೆ? ಅದನ್ನು ಕೇಳಿಸ್ಕೊಂಡಿರ್ಬೇಕಲ್ವಾ? ಹರಿ ಚಿಕ್ಕಪ್ಪ ಶ್ರೀ ಹತ್ರ ಕಂಪ್ನಿ ಕಿತ್ಕೊಂಡ್ರು, ಅವ್ರನ್ನ ಅವಮಾನ ಮಾಡಿದ್ರು ಅಂತ ನೀನ್ ಕೆಲ್ಸಕ್ಕೆ ಹೋಗದೆ ಇರೋ ತಪ್ಪು ರವಿ. ನೀನು ಅಮ್ಮನ ತರ ಮಾತಾಡ್ತಾ ಇದ್ಯಾ? ಅವ್ರು ನಿನ್ಗೆ ಅಷ್ಟೆಲ್ಲ ಅವಮಾನ ಮಾಡಿದ್ಮೇಲೆ ಹೇಗೆ ಹೋಗ್ಲಿ ನಾನು ಆ ಕಂಪ್ನಿಗೆ? ನಾನು ಆ ಕಂಪ್ನಿಗೆ ಹೋಗಲ್ಲ. ರವಿ, ರವಿ, ನೀನು ನನಗೋಸ್ಕರ ಆ ಕಂಪ್ನಿಗೆ ಕೆಲಸಕ್ಕೆ ಹೋಗಲ್ಲ ಅಂತಿದೆಯಾ? ನೀನು ನನ್ನ ಮೇಲೆ ಇಟ್ಟಿರೋ ರೆಸ್ಪೆಕ್ಟ್ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಆದರೆ ನೀನು ಈ ಥರ ಡಿಸಿಷನ್ ತಗೊಳ್ಳೋಕ್ಕೆ ಇದು ಸರಿಯಾದ ಟೈಮ್ ಅಲ್ವಾ? ಪ್ಲೀಸ್ ಬಾಬಾ, ಮತ್ತೆ ಆ ಕಂಪ್ನಿ ಕೆಲ್ಸಕ್ಕೆ ಹೋಗು ಅಂತ ಮಾತ್ರ ಹೇಳಬೇಡಿ. ಕೆಲಸಕ್ಕೆ ನೀ ಕಂಪ್ನಿ ಅಲ್ಲ ಅಂದರೆ ಇನ್ನೊಂದು ಕಂಪ್ನಿಲಿ ಕೆಲಸ ಸಿಗುತ್ತೆ. ನಾನು ಸಿಗಲ್ಲ ಅಂತ ಹೇಳ್ತಿಲ್ಲ ರವಿ. ಒಂದು ಕಡೆ ಕೆಲಸ ಬಿಟ್ಟರೆ ಇನ್ನೊಂದು ಕಡೆ ಕೆಲಸ ಸಿಗೋದು ಸುಲಭ ಅಲ್ಲ. ಅದಕ್ಕಾದ್ರೂ ಸ್ವಲ್ಪ ಟೈಮ್ ಬೇಕಲ್ವಾ? ಪರವಾಗಿಲ್ಲ ಬಾಬಾ, ಒಂದೆರಡು ದಿನ ಲೇಟ್ ಆಗ್ಬೋದು.
ಬಟ್ ಬೇರೆ ಕಡೆ ಸಿಕ್ಕೇ ಸಿಗುತ್ತೆ. ಬೇರೆ ಕಡೆ ಕೆಲಸ ಸಿಗದೆ ಹೋದ್ರೆ ಪಾನಿಪುರಿ ಅಂಗಡಿ ಹಾಕ್ತೀನಿ, ಆಟೋ ಓಡಿಸ್ತೀನಿ, ಮನೆ ಮನೆ ಪೇಪರ್ ಹಾಕ್ತೀನಿ, ಹಾಲು ಹಾಕ್ತೀನಿ. ಏನೂ ಆಗಲಿಲ್ಲ ಅಂದರೆ ಹೋಟ್ಲಲ್ಲಿ ತಟ್ಟೆ ತೊಳಿತೀನಿ. ನಿಮ್ಮನ್ನ ಮನೆಯಿಂದ ಆಚೆ ಹಾಕಿದ ಆರಿ ಅವ್ರು ಅಲ್ಲಿರೋ ತನಕ ನಾನು ಆ ಕಂಪ್ನಿ ಕಾಲಿಡಲ್ಲ ಬಾಬಾ. ಅವ್ರ ಮುಖ ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ನಿನ್ನ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ ಕಣು. ಮೊದಲೇ ನಾವೆಲ್ಲ ಇಲ್ಲಿ ಬಂದು ಸೇರ್ಕೊಂಡಿದ್ದೀವಿ ಅಂತ ಅಮ್ಮ ಕೋಪ ಮಾಡ್ಕೊಂಡಿದ್ದಾರೆ. ನೀನು ಇರೋ ಕೆಲಸನೂ ಬಿಟ್ಟು ಸುತ್ತಾಡಿದ್ರೆ ಅವ್ರಿಗೆ ಇನ್ನಷ್ಟು ಮಾತಾಡೋಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಅದು ಅಲ್ಲದೆ ನೀನು ನಮ್ಮಿಂದಾನೇ ಕೆಲಸ ಬಿಟ್ಟಿದ್ದು ಅಂತ ಅಮ್ಮ ಚುಚ್ಚು ಮಾತಾಡ್ತಾರೆ ಕಣೋ. ನಮಗಿವಾಗ ಸಂಪಾದನೆ ಇಲ್ವೋ? ನಿನ್ನ ಸಂಪಾದನೆ ಒಂದೇ ನಮಗೆ ಆಸರೆ ಆಗಿರೋದು. ನಾನು ಕೆಲಸ ಹುಡ್ಕೋದಕ್ಕೆ ಓಡಾಡಬೇಕಾಗುತ್ತೋ? ಓಡಾಡೋದಕ್ಕೆ ದುಡ್ಡು ಬೇಕಾಗುತ್ತೆ. ನಾನು ನಿನ್ನ ಹತ್ರ ಕೇಳೋಣ ಅಂದ್ಕೊಂಡಿದ್ದೆ. ಈಗ ನೀನು ಕೆಲ್ಸಕ್ಕೆ ಹೋಗಲ್ಲ ಅಂದರೆ ನಾನು ಯಾರ ಹತ್ರ ಕೇಳೋ ರವಿ? ಮಾವನ ಹತ್ರ ಕೇಳೋದಕ್ಕೂ ಆಗಲ್ಲ. ಹೌದು ರವಿ, ನಮಗೆ ಕೆಲಸ ಸಿಗೋವರೆಗೂ ನೀನೇ ನಮಗೆ ಆಧಾರ. ನೀನು ನನ್ನ ತಮ್ಮ ಅಲ್ಲ, ಅಣ್ಣ ಅಂದ್ಕೊಂಡಿದ್ದೀನಿ. ನೀನು ಸಂಪಾದನೆ ಮಾಡ್ತಾಯಿದ್ರೆ ಅಟ್ಲೀಸ್ಟ್ ಈ ಮನೇಲಿ ಸ್ವಲ್ಪ ಗೌರವದಿಂದ ಇರ್ಬೋದು. ನೀನು ಕೆಲಸ ಬಿಟ್ಟರೆ ನಾವು ಈ ಮನೇಲಿ ಉಸಿರಾಡೋದೇ ಕಷ್ಟ ಆಗ್ಬಿಡುತ್ತೆ ಕಣೋ. ಸಾರಿ ಬಾವ, ಸಾರಿ ಕಣೆ ಅಕ್ಕ. ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಇಷ್ಟೆಲ್ಲ ವಿಷಯಗಳಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಸರಿ ಬಾವ, ಆಯಿತು ಕಣೆ ಅಕ್ಕ. ನಿಮಗೆ ಕೆಲಸ ಸಿಗೋವರೆಗೂ ನನಗಲ್ಲಿ ಎಷ್ಟೇ ಕಷ್ಟ ಆದರೂ ಎಷ್ಟೇ ಅವಮಾನ ಆದರೂ ಪರವಾಗಿಲ್ಲ ಕಣೆ. ನಾನು ಕೆಲಸ ಬಿಡಲ್ಲ. ಕೆಲಸ ಬಿಡಲ್ಲ ಬಾಬಾ. ಅಜ್ಜಿ, ಇದೇನು ತಿಂಡಿಗಿಂತ ಮುಂಚೆ ತಗೊಳ್ಳೋ ಮಾತ್ರ ಇನ್ನೂ ತಗೊಂಡಿಲ್ವಾ? ನೀರು ತಂದು ಕೊಡ್ತೀನಿ, ತಗೊಳ್ಳಿ. ಇಲ್ಲ, ತಗೊಂಡೆ. ಮತ್ತೆ ಯಾವ ಮಾತ್ರ ಇದು? ಸಾರಿ 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 ಅಜ್ಜಿ, ಇದು ತಿಂಡಿ ಆದಮೇಲೆ ತಗೊಳ್ಳೋ ಮಾತ್ರ ಅಲ್ವಾ? ನಾನೇನೋ ಕೆಲಸ ಮಾಡ್ತಿದ್ದೆ, ನಿಮಗೆ ತಿಂಡಿ ಕೊಡೋದೇ ಮರ್ತ್ಬಿಟ್ಟೆ. ಸಾರಿ, ಈಗಲೇ ತಂದು ಕೊಡ್ತೀನಿ, ನೀವು ಮಾತ್ರ ತಗೊಳ್ಳಿ. ಹಾಂ ಅಜ್ಜಿ, ನಾನೇನಾದರೂ ಮರ್ತು ಹೋದರೆ ನೀನು ನನಗೆ ಆರ್ಡರ್ ಮಾಡಬೇಕು. ನಿಮ್ಮ ಮುದ್ದಿನ ಮೊಮ್ಮಗಳಲ್ವ ನಾನು, ನಿಮಗೆ ಅಷ್ಟು ಪ್ರೀತಿ ಸಲಿಗೆ ಹಕ್ಕು ನನ್ನ ಮೇಲಿಲ್ವಾ? ಸರಿ, ನಾನೀಗ ತಿಂಡಿ ತೊಗೊಂಡು ಬರ್ತೀನಿ, ನೀವು ಮಾತ್ರ ತಗೊಳ್ಳಿ. ಸರಿ. ಅಯ್ಯೋ, ಇಷ್ಟೊಂದು ಉಪ್ಪಿಟ್ಟು ಮಾಡಿದ್ನಲ್ಲ, ಎಲ್ಲ ಹೋಯ್ತು? ಇದೇನು ಇಷ್ಟೊಂದು ತಿಂಡಿ ಮಾಡಿದ್ದೆ? ಇಲ್ಲಿಲ್ಲ.
ಸ್ವೀಟ್ ಇನ್ನೂ ಜಾಸ್ತಿ ಮಾಡಿಟ್ಟಿದ್ದೆ, ಎಲ್ಲಿ ಹೋಯ್ತು? ನನ್ನ ಕೇಳಿದ್ರೆ ನಾನೇನು ಹೇಳಿ, ನೀನು ಮಾಡಿರೋದು ಅಷ್ಟು ಇರಬೇಕು. ಇಲ್ಲ, ನಾನು ಜಾಸ್ತಿ ಮಾಡಿದ್ದೆ. ಹೌದಾ? ಮತ್ತೇನಾಯ್ತು? ಓ, ಹಸುವಾಯ್ತು ಅಂತ ಪಾತ್ರನೇ ನುಂಗಿರ್ಬೇಕು ಕಡೆ. ಏನಿದು? ಯಾಕಮ್ಮ ಕಿತ್ಕೊಂಡೆ? ಅಜ್ಜಿ ಇನ್ನೂ ತಿಂಡಿ ತಿಂದಿಲ್ಲ, ಹಸ್ಕೊಂಡಿದ್ದಾರೆ. ಅವ್ರು ತಿಂಡಿ ತಿಂದಾದ್ಮೇಲೆ ಮಾತ್ರ ತಗೋಬೇಕು. ಕೊಡಿ, ಕೊಡಮ್ಮ. ನಾನು ಕೇಶಿ ನಿನಗೆ ಮನುಷ್ಯ ಥರ ಕಾಣ್ತಾ ಇಲ್ವೇನೆ? ನಿಮ್ಮ ಅನ್ನಪೂರ್ಣಮ್ಮ ಮಾತ್ರ ತಿಂದ್ರೆ ಸಾಕಾ? ಎಲ್ಲ ತಗೊಂಡೋಗಿ ಆ ಯಮ್ಮನ್ಗೆ ನೈವೇದ್ಯ ಮಾಡಿದ್ಮೇಲೆ ನಾವೇನು ಏಕಾದಶಿನ ಮಾಡಬೇಕು? ಯಾಕಮ್ಮ ಹೀಗೆ ಮಾತಾಡ್ತಿದ್ದೀರಾ? ಎಲ್ಲರೂ ತಿನ್ಲಿ ಅಂತಾನೆ ಇಷ್ಟೊಂದು ತಿಂಡಿ ಮಾಡಿರೋದು. ನಿಮಗೆ ಚೆನ್ಮಾವಂಗೆ ಎಷ್ಟು ಬೇಕು ತೆಗೆದಿಟ್ಕೊಂಡು ಉಳ್ದಿಟ್ಟು ಕೊಡಿ. ಉಳ್ದಿದ್ದನ್ನೇ ಅಲ್ಲಿ ಬಾಣ್ಲಿನಲ್ಲಿ ಬಡ್ದಿರೋದು. 4 ಜನ ಅತ್ತೆಂದ್ರಿದ್ದಾರೆ. ಅಜ್ಜಿ, ನಾನು, ಶ್ರೀ, ನಮ್ಮ 7 ಜನಕ್ಕೆ ಇಷ್ಟೇ ತಿಂಡಿನ? ನಿನಗೆ ಚೆನ್ಮಾವಂಗೆ ಅಷ್ಟೊಂದು ತಿಂಡಿನ? ಅಂದ್ರೇನು? ನಾನು ನನ್ನ ಬಕಾಸುರಿ ಅಂತ ಹೇಳ್ತಾ ಇದೀಯಾ? ನಂಗೆ ನಿಶಕ್ತಿ ಇದೆ ಕಡೆ. ಡಾಕ್ಟ್ರು ಚೆನ್ನಾಗಿ ಹಣ್ಣು ಹಾಲು ಎಲ್ಲ ತಿನ್ಬೇಕು ಅಂತ ಹೇಳಿದ್ದಾರೆ. ನಿನ್ ಗಂಡನ ಮನೆ ಪಟಾಲಮ್ಮು ನಮ್ಮ ಮನೆ ಬಿಟ್ಟು ತೊಲಗೋವರೆಗೂ ಕನ್ಸಲ್ಲೂ ಹಣ್ಣು ಹಂಪಲು ಎಲ್ಲ ತಿನ್ನಕ್ಕಾಗೋದಿಲ್ಲ. ತಿಂಡಿನಾದ್ರೂ ಹೊಟ್ಟೆ ತುಂಬ ತಿನ್ಬಾರ್ದೇನೆ ನಾನು? ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ಅಮ್ಮ. ಸರಿ, ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊ. ನಾಳೆಯಿಂದ ತಿಂಡಿ ಊಟ ಎಲ್ಲ ಜಾಸ್ತಿನೇ ಮಾಡ್ತೀನಿ. ಅಲ್ಲಿವರೆಗೂ ನಾನು ನಮ್ಮಣ್ಣ ಇಬ್ರು ಅರೆ ಹೊಟ್ಟೆಲಿ ಇರ್ಬೇಕಾ? ಹಾಗಲ್ಲ ಅಮ್ಮ, ಅಜ್ಜಿಗೆ ವಯಸ್ಸಾಗಿದೆ, ಹಸುವು ತಡ್ಕೊಳ್ಳೋದು ಕಷ್ಟ ಆಗುತ್ತೆ. ಪ್ಲೀಸ್ ಕೊಡಮ್ಮ. ಒಂದಿನ ಕಮ್ಮಿ ತಿನ್ನೋದ್ರಿಂದ ಏನೂ ಆಗೋದಿಲ್ಲ. ಎಮ್ಮೆ ತರ ಬೈ ಬೆಳೆಸ್ಕೊಂಡಿರೋ ನಿಮ್ಮ ಅಜ್ಜಿ ನಿಮ್ಮ ಅತ್ತೆ ಅಂದ್ರು ಇವ್ರ ಮೈಬಾರ ಆದ್ರೂ ಕಮ್ಮಿ ಆಗುತ್ತೆ. ಹೇಳು ಅವ್ರಿಗೆ, ಒಂದಿನ ಕಮ್ಮಿ ತಿನ್ನೋದ್ರಿಂದ ಪ್ರಾಣ ಏನು ಹೋಗ್ಬಿಡೋದಿಲ್ಲ. ನಮ್ಮನೆಯಲ್ಲಿ ನಾವು ತಿಂಡಿ ತಿನ್ನೋದಕ್ಕೆ ನಮಗೆ ನೆಮ್ಮದಿ ಇಲ್ಲ. ಪೀಡೆಗಳು ಎಲ್ಲಿಂದ ಒಕ್ಕರಿಸ್ಕೊಂಡ್ವು. ಕೇಶಿ, ಅಮ್ಮ, ಅಮ್ಮ, ಏ ಕೇಶಿ, ಅಜ್ಜಿ, ಶ್ರೀ, ನಿನ್ನ ಹತ್ರ ಎಷ್ಟು ದುಡ್ಡಿದೆ? ಕೊಡು. ಯಾಕೆ? ಕೊಡು ಶ್ರೀ. ದುಡ್ಡು ಯಾಕೆ ಜಾನು? ಯಾಕೆ ಅಳ್ತಿದೀಯಾ? ಏನಾಯ್ತು? ಯಾಕೆ ಜಾನು? ಯಾಕೆ ಅಳ್ತಿದೀಯಾ? ಏನಾಯ್ತು? ನನ್ನ ಹತ್ರ ಹೇಳು. ಯಾರಾದ್ರೂ ಏನಾದ್ರು ಅಂದ್ರ? ಅಜ್ಜಿಗೆ ತಿಂಡಿ ಕೊಡಕಂತ ಹೋಗಿದ್ದೆ, ಆದ್ರೆ ಅಮ್ಮ ಒಂದಿನ
ತಿಂಡಿನ ಕಮ್ಮಿ ತಿನ್ನೋದ್ರಿಂದ ಏನೂ ಆಗೋದಿಲ್ಲ. ಎಮ್ಮೆ ಥರ ಬೈ ಬೆಳೆಸ್ಕೊಂಡಿರೋ ನಿಮ್ಮ ಅಜ್ಜಿ ನಿಮ್ಮ ಅತ್ತೆ ಅಂದ್ರು ಇವ್ರ ಮೈ ಭಾರ ಆದರೂ ಕಮ್ಮಿ ಆಗುತ್ತೆ. ನಮ್ಮನೆಯಲ್ಲಿ ನಾವು ತಿಂಡಿ ತಿನ್ನೋದಕ್ಕೆ ನಮಗೆ ನೆಮ್ಮದಿ ಇಲ್ಲ. ಪೀಡೆಗಳು ಎಲ್ಲಿಂದ ಒಕ್ಕರಿಸ್ಕೊಂಡ್ವು. ಏ ಕೇಶೆ, ಈ ದುಡ್ಡು ತಗೋ. ನಿನ್ನ ಹತ್ರ ಎಷ್ಟು ದುಡ್ಡು ಇದೆ ಅದನ್ನು ಸೇರಿಸಿ ಹೋಟ್ಲಿಗೆ ಹೋಗಿ ಅಜ್ಜಿಗೆ ಅತ್ತೆಂದ್ರಿಗೆ ತಿಂಡಿ ತಗೊಂಡು ಬಾ. ತಗೋ. ಇವಾಗಿನ ಹೋಟ್ಲಿಂದ ತರ್ಬೋದು, ಆದರೆ ಮಧ್ಯಾಹ್ನಕ್ಕೆ ರಾತ್ರಿಗೆ ನಾಳೆ ನಾಡಿದ್ದು ಪ್ರತಿದಿನ ಹೋಟ್ಲಿನ ತರಕ್ಕಾಗುತ್ತಾ ಜಾನು?